ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸ್ವಾಮಿಯವರೇ ನಮಸ್ತೆ. ನಮಸ್ಕಾರ ಸ್ವಾಮಿ. ಸ್ವಾಮಿಯವರೇ, ನಮ್ ಕಡೆಯಿಂದ ಏನೋ ಒಂದು ತಪ್ಪಾಗ್ಬಿಟ್ಟಿದೆ, ದಯವಿಟ್ಟು ಹೊಟ್ಟೆಗೆ ಹಾಕ್ಬೇಕು ನೀವು ಸ್ವಾಮಿಯವರೇ. ಯಾಕೆ ಸ್ವಾಮಿ, ಏನಾಯ್ತು? ಸ್ವಾಮಿ ಏನಿಲ್ಲ, ನೀವು ಹೇಳ್ಕೊಟ್ಟಿದ್ರ ರಥದಿಂದ ನಾನು ನಮ್ಮ ತಾಯಿ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ಸ್ವಾಮಿಯವರೇ. ಹ್ಮ್. ನಾವು ತುಂಬಾ ದಿವಸದಿಂದ ನಾವು ಸೈಟ್ ತಗೋಬೇಕು ಅನ್ಕೊಂಡಿದ್ವಿ. ನಮ್ಮ ತಂದೆಯವರು ತೀರ್ಕೊಂಡ್ಬಿಟ್ರು. ಅವ್ರ ಹ್ಮ್. ಮಹಾ ಆಸೆ ಇತ್ತು ಸ್ವಾಮಿ, ತಗೋಬೇಕು ಅಂದ್ಬಿಟ್ಟು ಅವ್ರು ತಗೊಳಕ್ ಆಗ್ಲಿಲ್ಲ, ತೀರ್ಕೊಂಡ್ಬಿಟ್ರು ಪಾಪ ಅವ್ರು. ಇವರ ಸುನಿಲ್ ಅವರ ಬೆತ್ತ ತಗೊಂಡ್ ಬಂದಿದ್ರಲ್ಲ ತುಮಕೂರಾಗಿಂದ. ಹೌದು ಸ್ವಾಮಿ, ನಾನೇ ಸ್ವಾಮಿ, ಸುನಿಲ್ ಸ್ವಾಮಿ. ಅಯ್ಯೋ ಸ್ವಾಮಿ, ಬೆತ್ತ ಎತ್ಕೊಂಡ್ ಬಂದಲ್ಲ ಸ್ವಾಮಿ. ಒಬ್ಬ ಯಾರೋ ವ್ಯಕ್ತಿ ವಿಡಿಯೋ ಮಾಡಿದ್ದಕ್ಕೆ ನನ್ನ ಬಗ್ಗೆ, ಅವ್ರ ಬಗ್ಗೆ ನೀವು ಮೋರ್ ಇನ್ಫಾರ್ಮೇಶನ್ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೌದು ಹಾಕಿದ್ರೆ ನೀವೇ ಅಲ್ವಾ? ಸ್ವಾಮಿ, ಹೌದು. ಅದು ನಾನು ಏನಕ್ಕೆ ಮೋರ್ ಇನ್ಫಾರ್ಮೇಶನ್ ಆಗದೆ ಸ್ವಾಮಿ ಅಂದ್ರೆ, ಹ್ಮ್. ನಾನು ನಿಮ್ನ ಕಳ್ಸ್ಕೊಡಕ್ ಬಂದಿದ್ದೆ, ನಾನು ಅವತ್ತು ಏಕೈಕ ವ್ಯಕ್ತಿ. ಹೌದು, ಬಂದಿದ್ರಿ. ನಾನು ಯಾಕೆಂದ್ರೆ ನಾನು ಅದ್ರ ಹಿಂದಿನ ಸ್ವಲ್ಪ ದಿವಸದಿಂದ ಒಂಥರದಲ್ಲಿ ಸಿಕ್ಕಿದ್ದೆ. ಹೌದು ತಿರ್ಗಾ ನಾನು ನಿಮ್ಮನ್ನ ಬೀಳ್ಕೊಡುಗೆ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಬಂದೆ ಸ್ವಾಮಿ. ಹೌದು, ಬೆತ್ತ ತಗೊಂಡ್ ಬಂದಿದ್ರಿ ನೀವು. ಬೆತ್ತ ತಗೊಂಡು ನಾನು ತುಮಕೂರಿಂದ ಮಂತ್ರಾಲಯಕ್ಕೆ ಟ್ರೈನಲ್ಲಿ ಬಂದಲ್ಲ ಸ್ವಾಮಿ. ಹೌದು, ಗೊತ್ತು ಸ್ವಾಮಿ, ಗೊತ್ತು. ಹೌದು ಸ್ವಾಮಿ, ನನ್ನ ಕಡೆಯಿಂದ ಏನೋ ಒಂದು, ನಿಮ್ ಕಡೆಯಿಂದ ನೀವು ಹೇಳ್ಕೊಟ್ಟಿದ್ರ ರಥದಿಂದ ನಾವೊಂದು ಸ್ವಲ್ಪ ಒಂದು ಜಾಗ ತಗೊಂಡ್ರಿ ಸ್ವಾಮಿ. ಈಗ ಒಂದ್ ಎರಡೂವರೆ 3 ತಿಂಗಳಿಂದ ಬೇಕಾದ್ರೆ ನಾನು ರಿಜಿಸ್ಟ್ರೇಷನ್ ಕಾಪಿ ತಂದು ಕೊಡ್ತೀನಿ ನಿಮ್ಗೆ. ಓಕೆ. ಆಯ್ತಾ? ಆಮೇಲೆ ಒಂದ್ ಸ್ವಲ್ಪ ಸಾಲ ಇತ್ತು ಸ್ವಾಮಿ, ಒಂದ್ 2 ಲಕ್ಷ ಸ್ವಲ್ಪ ಸಾಲ ಮಾಡ್ಕೊಂಡ್ಬಿಟ್ಟಿದ್ರಿ. ಅದು ತೀರ್ಸ ತುಂಬಾ ಕಷ್ಟಪಟ್ಟಿದ್ರಿ ಸ್ವಾಮಿ. ಆದ್ರೆ ಹ್ಮ್. ತೀರ್ಸಕ್ ಆಗ್ತಿರ್ಲಿಲ್ಲ. ಏನ್ ಮಾಡಿದ್ರು ಈಗ ನಾಳೆ ತೀರ್ಸ್ಬೇಕು ಅಂದ್ರೆ ಇವತ್ತು ನನಗೆ ಏನಾದ್ರು ಉಟ್ಕೊಂಡ್ಬಿಡೋದು ಸ್ವಾಮಿ. ನೆಕ್ಸ್ಟ್ ಹ್ಮ್. ಕಷ್ಟ ಉಟ್ಕೊಂಡ್ಬಿಡೋದು. ಹ್ಮ್. ಏನೋ ಅದು ನಿಮ್ಮ ಅನುಗ್ರಹ, ನೀವ್ ಹೇಳ್ಕೊಟ್ಟಿದ್ ಪೂಜೆ ಮಾಡಿ ನಾನು ನಮ್ಮ ತಾಯಿ ಹ್ಮ್. ಒಂದು ನೆಲೆ ಅಂತ ನೋಡ್ಕೊಂಡ್ವಿ ಸ್ವಾಮಿ. ಏನೋ ಈ ಇನ್ಸ್ಟಾಗ್ರಾಮ್ ಒಂದು ಸೋಷಿಯಲ್ ಮೀಡಿಯಾ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಸ್ವಾಮಿ, ಒಬ್ಬ ಮನುಷ್ಯನ ಹಾಳು ಮಾಡಕ್ಕೂ ಇದೆ, ಅದು ಉದ್ಧಾರ ಮಾಡಕ್ಕೂ ಅದೇ ಆಗ್ಬಿಟ್ಟಿದೆ. ಹ್ಮ್. ಹ್ಮ್. ನಿಮ್ದು ಯಾವ್ದೋ ಒಂದು ವಿಡಿಯೋ ಅದು ಇದು ಅಂದ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಸ್ವಾಮಿ, ಹ್ಮ್. ನನ್ ಕಡೆಯಿಂದ ಏನೋ ಸಣ್ಣದಾಗ ಒಂದು ತಪ್ಪಾಗ್ಬಿಡ್ತು. ನಿಮ್ಮನ್ನ ಸ್ವಲ್ಪ ಲೈಟ್ ಆಗಿದ್ದು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ. ನನ್ ಕಡೆ ದಯವಿಟ್ಟು ಕ್ಷಮೆ ಇರ್ಲಿ ಸ್ವಾಮಿ. ನಿಮ್ಮ ಪಾದ ಬೇಕಾದ್ರೆ ಇಟ್ಕೊಂಡ್ಬಿಡ್ತೀನಿ. ನನ್ ತಪ್ಪಾಯ್ತು ಸ್ವಾಮಿ, ನನ್ ಕಡೆಯಿಂದ ಕ್ಷಮೆ ಸ್ವಾಮಿ. ಸ್ವಾಮಿ, ನನ್ನ ಪಾದ ಹಿಡ್ಕೊಳಕ್ ನಾನು ಅಷ್ಟು ದೊಡ್ಡವನಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ದೇವ್ರು ಅಲ್ಲ, ಗುರುಗಳು ಅಲ್ಲ, ನಾನು ನಿಮ್ಮಾಗೆ ಸಾಧಾರಣ ಒಬ್ಬ ಮನುಷ್ಯ. ತಪ್ಪಾಯ್ತು, ಏನೋ ನನ್ ಕಡೆಯಿಂದ ಒಬ್ಬ ಅಣ್ಣ ಅನ್ಕೊಂಡ್ರೆ ಸ್ವಾಮಿ, ನೀವು ನಾನ್ ನಿಮ್ ತಮ್ಮ ಅನ್ಕೊಂಡ್ರೆ, ತಮ್ಮ ಏನು ಪದ ಮುಟ್ಟಿದ್ರೆ ಏನ್ ಕರ್ಮ ಬರಲ್ಲ ಸ್ವಾಮಿ. ಏನೋ ಮಿಸ್ಟೇಕ್ ಆಗೋಯ್ತು, ನನ್ಗೆ ಗೊತ್ತಾಗ್ಲಿಲ್ಲ ಸ್ವಾಮಿ, ತಪ್ಪು ತಿಳ್ಕೊಂಬಿಟ್ಟೆ. ಪಾಪ ನೀವು ನನ್ಗೆ ಎಷ್ಟು ಪೂಜೆ ಹೇಳ್ಕೊಟ್ರಿ, ಎಲ್ಲ ಹೇಳ್ಕೊಟ್ರಿ, ವ್ಯಾಪಾರ ಚೆನ್ನಾಗುತ್ತೆ ಅಂತೆಲ್ಲ ನನ್ನ ತಲೆ ಮೇಲೆ ಕೈ ಇಟ್ಬಿಟ್ಟು ನೀವ್ ಹೇಳಿದ್ರಿ. ಆ ಪೂಜೆ ಬಂದ್ಬಿಟ್ಟು ನಾನು ಮಾಡಿದೆ. ನಾನು ನಮ್ಮ ತಾಯಿ ನೆಮ್ಮದಿ ಆಗಿದ್ದೀವಿ ಸ್ವಾಮಿ ಅವರೇ. ದಯವಿಟ್ಟು ಏನೋ ನಮ್ಗೆ ಇದ್ ಮಾಡಿ, ನಿಮ್ಮ ಅನುಗ್ರಹದಿಂದ ಒಂದು ಹೆಣ್ಣು ಮಗು ಆಗಿದೆ ನಮ್ಗೆ. ಓಕೆ. ಒಂದ್ ಈಗ 7.5 ತಿಂಗಳು ಸ್ವಾಮಿ ಮಗುಗೆ. ಏನೋ ಮಿಸ್ಟೇಕ್ ಆಗೋಯ್ತು ಸ್ವಾಮಿ. ಇರ್ಲಿ, ತಪ್ಪು ಮಾಡೋದು ಸಹಜ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ನ ಆದಿ ತಪ್ಪಿಸ್ತಾ ಇಲ್ಲ. ರಾಯರ್ನ ಪೂಜೆ ಮಾಡಿ, ರಾಯರ್ನ ಫೋಟೋ ನಿಮ್ಮ ಮನೇಲಿ ಇಟ್ಕೊಂಡೋಗಿ ಭಕ್ತಿಯಿಂದ ರಾಯರ್ನ ಪೂಜೆ ಮಾಡಿ ಅಂತ ನಿಮ್ಗೆ ರಾಯರ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಹಿಂಗ್ ಪೂಜೆ ಮಾಡಿ ನಿಮಗೆ ಬೇಗ ಅನುಗ್ರಹ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಸತ್ಯ ಸ್ವಾಮಿ. ನೀವ್ ಹೇಳಿದ್ರಿ ನನ್ಗೆ 9 ವಾರದಲ್ಲಿ ಆಗುತ್ತೆ ಅನ್ಬಿಟ್ಟು. 9 ವಾರದ ಆಗಸ್ಟ್ ಅಲ್ಲಿ ಆಗುತ್ತೆ, ಹೋಗು ಸುನೀಲು, ನೀನ್ ಟೆನ್ಷನ್ ತಗೋಬೇಡಿ ಸ್ವಾಮಿ ಅವ್ರೆ ಅನ್ಬಿಟ್ಟು ಕೇಳಿ ಕಳ್ಸಿದ್ರಿ ಅಲ್ಲಿ ನನ್ಗೆ. ಆದ್ರೆ ನೀವು ನಂಬ್ತಿರೋ ಇಲ್ವೋ ಸ್ವಾಮಿ, ಹೆಚ್ಚು ಕಡಿಮೆ 9 ವಾರ ತಗೊಂಡಿಲ್ಲ ಅನ್ಕೊಂತೀನಿ ನಾನು. ಒಂದು 4.5 ತಿಂಗಳು ಅನ್ಕೊಂತೀನಿ ಸ್ವಾಮಿ. ಹೌದು ಸ್ವಾಮಿ, ಯಾಕಂದ್ರೆ 5 ವಾರ 9 ವಾರ ಹೇಳಿದ್ರಿ, 4.5 ವಾರದಲ್ಲಿ ಆಗೋಯ್ತು ಸ್ವಾಮಿ. ನೋಡ್ತೀರಾ, 5 ವಾರದಲ್ಲಿ ನೀವು ಒಂದು ಸೈಟ್ ತಗೊಂಡ್ರಿ, ಮತ್ತೆ 2 ಲಕ್ಷ ಸಾಲ ತೀರ್ಕೊಂಡ್ರಿ. ಇವತ್ತು ನೀವು, ನಿಮ್ಮ ತಾಯಿ, ನಿಮ್ಮ ಶ್ರೀಮತಿಯವರು, ನಿಮ್ಮ ಮಕ್ಕಳು ಅದ್ಭುತವಾಗಿ ಸಂತೋಷದಿಂದ ಇದ್ದೀರಾ ಅಂದ್ರೆ ಇದು ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ. ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ಸ್ವಾಮಿ. ನೀವು ಅವತ್ತು ನನ್ನ ತಲೆ ಮೇಲೆ ಇಟ್ಟು ಕೈ ಕಳಿಸಿದ್ರೆ ಅದೃಷ್ಟ ಅನ್ನೋದು ಬಂತು ಸ್ವಾಮಿ ನನಗೆ. ಅಲ್ಲ ಸ್ವಾಮಿ, ಅಷ್ಟೆಲ್ಲ ಇದ್ಕೊಂಡು ನಾನು ನಿಮ್ನ ಏನಾದ್ರು ದುಡ್ಡು ಕೇಳಿದ್ದೀನ ನಿಮ್ಮ ಹತ್ರ? ಕಾಸು ಕೇಳಿಲ್ಲ ಬಿಡಿ ಸ್ವಾಮಿ ನೀವು. ನಾನು ಯಾರ ಹತ್ರ ದುಡ್ಡು ಕೇಳಿಲ್ಲಲ್ಲ ಸ್ವಾಮಿ. ನೀವು ಇವತ್ತು ಒಬ್ಬ ವ್ಯಕ್ತಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮಾತಾಡಿ ಏನು ನಾನು ಕೇದಾರನಾಥಕ್ಕೆ 2 ತಿಂಗಳಲ್ಲಿ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೇನೆ. ನಾನು ಹೋಗಿರೋದು 3 ತಿಂಗಳ 9 ದಿವಸ ಹೋಗಿರೋದು. ಇಲ್ಲ ಕರೆಕ್ಟ್. ಯಾಕೆಂದ್ರೆ ನೀವು ಬಂದಿದ್ ಲಾಸ್ಟ್ ದಿವಸ ನಾನು ನೋಡಿದೆ. ಯಾಕಂದ್ರೆ ಕಳ್ಸಿಕೊಟ್ಟಿದ್ದ ದಿವಸ ನಾನೇ ನಿಮ್ ಜೊತೆ ಇದ್ದಿದ್ದು. ಹೌದು, ಅವತ್ತು ನಾನು ಎಷ್ಟು ಬಿಸಿಲಿತ್ತು ಸ್ವಾಮಿ. ಸ್ವಾಮಿ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಬೆನ್ನು ನನ್ನ ನೆಂದೋಗ್ಬಿಟ್ಟು ನಿಮ್ಮನ್ನ ನಾನು ಒಂದು 100-200 ಮೀಟರ್ ಬಂದ್ಬಿಟ್ಟು ಕಳ್ಸಿಬಿಟ್ಟು ನಾನು ವಾಪಸ್ ಹೊಟ್ಟೋದೆ. ಆಗಲ್ಲ ಅನ್ಬಿಟ್ಟು ನನ್ನ ಕೈಲಿ. ಪಾಪ ನೀವು ನಡ್ಕೊಂಡ್ ಬಂದಿದ್ರಿ ಸ್ವಾಮಿ, ಒಪ್ಕೊಂತೀನಿ. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಲ್ಲ ಸ್ವಾಮಿ, ಮಾತಾಡಿ ಕರ್ಮ ಕಟ್ಕೊಳಲ್ಲ. ಏಕಾದಶಿ ಇವತ್ತು. ಅಲ್ಲ ಸ್ವಾಮಿ, ಆಯ್ತು. ನೀವ್ ಏಕಾದಶಿ ಹೇಳಿದ್ದು ಉಪವಾಸ ಇದೀನಿ ಸ್ವಾಮಿ ಇವತ್ತು ನಾನು. ನೀವು ಅಲ್ಲ ಸ್ವಾಮಿ, ಮಗು ಅನ್ಕೊಂಬಿಡಿ ಸ್ವಾಮಿ. ಈಗ ರಾಯರು ನೋಡಿ, ಮಕ್ಕಳು ಏನೋ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡ್ತಾರೆ ಮಕ್ಳು ಅನ್ಬಿಟ್ಟು. ನೀವು ನನ್ ಮಗು ಅನ್ಕೊಂಡು ಕ್ಷಮಿಸ್ಬಿಡಿ ಸ್ವಾಮಿ. ಗೊತ್ತಾಗ್ಲಿಲ್ಲ ಸ್ವಾಮಿ, ನಾನು ಅಷ್ಟು ದೊಡ್ಡವನಲ್ಲ ಸ್ವಾಮಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮಾಗೆ ಮನುಷ್ಯ. ಇಲ್ಲಿ ದೊಡ್ಡ ಗುರುಗಳಲ್ಲ ನಾನು. ಅವ್ರ ಗುರುಗಳಾಗುವಷ್ಟು ಅವ್ರ ಧೂಳು ಕಾಲಲ್ಲಿ ಇರ್ತಕ್ಕಂಥ ಧೂಳಿಗೂ ನಾನು ಸಮ ಅಲ್ಲ. ನಾನು ಒಬ್ಬ ಭಕ್ತ. ಇಲ್ಲಿ ನಾನು ರಾಯರಿಗೆ ಒಬ್ಬ ಭಕ್ತ. ನಾನು ಪೂಜೆ ಮಾಡಿ ನನಗೇನು ಪವಾಡಗಳು, ನನಗೇನು ಅನುಗ್ರಹ ಆಗಿದೆ ಅದನ್ನೆಲ್ಲ ನಿಮ್ಮ ಒಟ್ಟಿಗೆ ನಾನು ಹಿಂಗ್ ಪೂಜೆ ಮಾಡಿದೀನಿ, ನೀವು ಹಂಗ್ ಪೂಜೆ ಮಾಡಿ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸತ್ಯ ಪಾಪ. ನಾನು ಅವತ್ತು ಕೇಳಿದೆ ನಿಮ್ಮನ್ನ, ಪೂಜೆ ಹಿಂಗ್ ಮಾಡ್ಬೋದು ಎಲ್ಲ ಪಾಪ, ಪ್ರತಿಯೊಂದು ನೀನ್ ಗೊತ್ತಿಲ್ಲ ಅಂದ್ರೆ ರೆಕಾರ್ಡ್ ಕಳ್ಸ್ಕೊಡ್ತೀನಿ ಅನ್ಬಿಟ್ಟು ನನಗೆ ರೆಕಾರ್ಡ್ ಕಳ್ಸ್ಕೊಟ್ರಿ ಸ್ವಾಮಿ ನೀವು. ಅದಕ್ಕೆ ಒಂದು ವಿಚಾರದಲ್ಲಿ ಸ್ವಾಮಿ, ಅವತ್ತು ನಾನು ಅವನು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಅವತ್ತು ಶಬ್ದಗಳನ್ನೆಲ್ಲ ಮಾತಾಡ್ತಾ ಇದ್ದಾನಲ್ಲ, ಅವನ ಹೆಸರು ಹೇಳೋದು ಬೇಡ, ಅವನ ಹೆಸರು ನನ್ನ ಬಾಯಲ್ಲಿ ಬರೋದೇ ಬೇಡ ನನಗೆ. ಬಿಡಿ ಸ್ವಾಮಿ, ನನಗೂ ಗೊತ್ತಿರ್ಲಿಲ್ಲ.
ಬಿಟ್ಬಿಡಿ ಅವ್ರ ಹೆಸರೆಲ್ಲ ಬೇಡ ಬಿಡಿ. ಅಲ್ಲ, ನಾನು ಕೇದಾರ್ನಾಥಕ್ಕೆ ಕಾರಲ್ಲಿ ಹೋಗಿದ್ದೀನಿ ಅಂತ ಹೇಳಿದನಲ್ಲ, ಗೂಗಲ್ ಇಲ್ಲ. ಇಂದ ಡೌನ್ಲೋಡ್ ಮಾಡ್ಕೊಂಡು ಹಾಕೋದು ಅಲ್ಲ. ಅಲ್ಲಿ ಹೌದು, ಸತ್ಯ ಸತ್ಯ ಏನ್ ಬಿಡಿ. ಮಾಡ್ಬೇಕು ಅಂದ್ರೆ, ನಾನು ಕಾರ್ ಹತ್ತಿದ್ದು, ಕಾರ್ ಇಳಿದಿದ್ದು ಅದನ್ನು ವಿಡಿಯೋ ಮಾಡಾಕನ್ನು, ಅವಾಗ ನಾನು ಅವತ್ತೇ ಕಾವಿ ಬಟ್ಟೆ ಬಿಚ್ಚಿಬಿಡ್ತೀನಿ, ಅವತ್ತೇ ಮಾಲೆ ಬಿಚ್ಚಿಬಿಡ್ತೀನಿ ನಾನು ಬೇಕಾದ್ರೆ. ಇದು ಸತ್ಯ ಬಿಡಿ ಸ್ವಾಮಿ, ಸತ್ಯಕ್ಕಿದು ಇನ್ನೊಂದ್ ಮಾತಾಗಕ್ಕಾಗಲ್ಲ. ಅಲ್ಲ ಸ್ವಾಮಿ, ಇವತ್ತೆಷ್ಟು ಜನಗಳಿಗೆ ಗುರು ರಾಘವೇಂದ್ರ ಸ್ವಾಮಿಯವರ ಪಾದ ಎಷ್ಟು ಜನಗಳು ಹಿಡಿದಿದ್ದಾರೆ, ಅವತ್ತು ಅವ್ರಿಗೆಲ್ಲರಿಗೂ ಪವಾಡ ಆಗ್ತಾ ಇದೆ. ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ. ಯಾರು ಬೇಡ ಸ್ವಾಮಿ, ನಾನು ಜೊತೆಲಿ ಬಂದವನು ಆಯ್ತಾ, ಊಟಕ್ ಬಂದವನು ನಾನು ನಿಮ್ ಜೊತೆಲಿ, ನಾನೇ ಇದೀನಿ, ಬೇರೆಯವ್ರದ್ದು ಬೇಡ ಸ್ವಾಮಿ, ನಂದೇ ಇರ್ಬೇಕಾರೆ ಬೇರೆಯವ್ರದ್ದು ಏನಕ್ಕೆ ಸ್ವಾಮಿ. ಆಯ್ತು ಸ್ವಾಮಿ, ಅದಕ್ಕೆ ಸುನಿಲ್ ನನಗೆ ಅದೇ ಇವಾಗ ನನಗೆ ಗೊತ್ತಾಯ್ತು, ನೀವು ಅವತ್ತು ಬೆತ್ತ ತಗೊಂಬಂದು ಕೊಟ್ಟಿದ್ದೀರಾ. ಅದಕ್ಕೆ ನನಗೇನ್ ಗೊತ್ತಾ, ಅವತ್ತು ಆ ವ್ಯಕ್ತಿ ಮೇಲೆ ಅವನ ಹೆಸರು ಎತ್ತಬೇಡಿ, ನನಗೆ ಅವನ ಹೆಸರು ಹೇಳಕ್ಕೂ ಒಂಥರ ನನಗೆ ಇಲ್ಲ ಬಿಡಿ ಸ್ವಾಮಿ, ನಾನು ಗೊತ್ತಿರ್ಲಿಲ್ಲ ಸ್ವಾಮಿ. ಏನ್ ಗೊತ್ತಾ, ಈ ಸೋಷಿಯಲ್ ಮೀಡಿಯಾ ಅನ್ನೋದು ನಿಮ್ಗೆ ಗೊತ್ತಾ, ಅದನ್ನ ಒಳ್ಳೇದನ್ನ ಮಾಡ್ಬಿಡುತ್ತೆ ಒಂದ್ ನಿಮಿಷಕ್ಕೆ, ಅದೇ ಒಂದ್ ನಿಮಿಷಕ್ಕೆ ಕೆಟ್ಟದ್ದು ಮಾಡ್ಬಿಡು ಸ್ವಾಮಿ. ಗೊತ್ತಾಗ್ಲಿಲ್ಲ ಸ್ವಾಮಿ, ತಪ್ಪಾಯ್ತು ಸ್ವಾಮಿ. ಹೊಟ್ಟೆಗೆ ಹಾಕೊಳ್ಳಿ, ಮಗು ತರ ನಾನು ಹೊಟ್ಟೆಗೆ ಹಾಕೊಂಬಿಡಿ ಸ್ವಾಮಿ. ಸ್ವಾಮಿ ಬೇಡ ಸ್ವಾಮಿ, ದಯವಿಟ್ಟು ಆ ತರದಲ್ಲೆಲ್ಲ ರಿಕ್ವೆಸ್ಟ್ ಕೇಳಬಾರ್ದು. ಯಾಕಂದ್ರೆ ಇದನ್ನೆಲ್ಲ ಗೊತ್ತಾಗ್ಲಿಲ್ಲ ಸ್ವಾಮಿ, ಏನೋ ಮಿಸ್ಟೇಕ್ ಗೊತ್ತಾಗ್ಲಿಲ್ಲ. ರಾಯರಲ್ಲಿ ಕೇಳ್ಕೋಬೇಕು. ನನಗೇನಿಲ್ಲ, ನನಗೇನ್ ಗೊತ್ತಾ, ನನ್ನ ಆಸೆ ಇರೋದು ಪ್ರತಿ ಒಬ್ಬರ ಮನೇಲೂ ರಾಯರ್ ಫೋಟೋ ಇರ್ಬೇಕು ಅನ್ನೋದೇ ನನ್ನ ಆಸೆ. ಸತ್ಯ ಸತ್ಯ ಸ್ವಾಮಿ. ಪ್ರತಿ ಒಬ್ಬರ ಮನೇಲೂ ರಾಯರ್ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು, ಅದು ನನ್ನ ಆಸೆ. ಆಮೇಲೆ ಇನ್ನೊಂದು ಸತ್ಯ ಹೇಳ್ತೀನಿ, ನಾವು ಮಡಿ ಗಿಡಿ ಏನು ಇರ್ಲಿಲ್ಲ ಸ್ವಾಮಿ, ಎಲ್ಲ ಮಾಂಸ ಅದು ಇದು ತಿನ್ನೋ ಜನ. ನೀವು ಯಾವತ್ತು ನನಗೆ ಮಂತ್ರಾಲಯದಲ್ಲಿ ಪರಿಚಯ ಆದ್ರು ಸ್ವಾಮಿ, ನಾನು ಸಾಕ್ಷಿ, ನಮ್ಮ ಸಂಬಂಧಿಕರೆಲ್ಲ ಸಾಕ್ಷಿ ಇದಕ್ಕೆ. ನೀವು ಪರಿಚಯ ಆದ್ರಲ್ಲ ಸ್ವಾಮಿ, ಮಾರ್ಚ್ 6 ಅವತ್ತು ರಾಯರದು ಹುಟ್ಟುಹಬ್ಬ ಐತಲ್ಲ, ಹೌದು ಹೌದು, ಇವತ್ತರವರೆಗೂ ಸ್ವಾಮಿ ಮಾಂಸ ಅನ್ನೋದು ನನ್ನ ಎಡಗೈಲು ಮುಟ್ಟಿಲ್ಲ ಸ್ವಾಮಿ. ನೋಡ್ತೀರಾ, ನನ್ನ ಎಡಗೈಲು ಮುಟ್ಟಿಲ್ಲ ಸ್ವಾಮಿ. ಇದಕ್ಕೆ ಸಾಕ್ಷಿ ನಮ್ಮ ಸಂಬಂಧಿಕರು, ನಮ್ಮ ತಾಯಿ, ನನ್ನ ಹೆಂಡತಿ. ನೋಡಿ ಸ್ವಾಮಿ, ಅದಕ್ಕೆ ನಾನು ಏನ್ ಹೇಳ್ತಾ ಇದೀನಿ ಗೊತ್ತಾ, ಅಲ್ಲ, ಒಂದ್ ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಿ, ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ. ನಾನು ಹೇಳ್ಕೊಡ್ತೀನಲ್ವಾ, ಆ ಪೂಜೆದಿಂದ, ಆ ವ್ರತದಿಂದ ನೀವು ಪೂಜೆ ಮಾಡಿದ್ರೆ ಬೇಗ ಅನುಗ್ರಹ ಆಗುತ್ತೆ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ನಾನು ನಿಮ್ಮನ್ನ ಯಾರನ್ನೂ ದಾರಿ ತಪ್ಪಿಸ್ತಾ ಇಲ್ಲ. ರಾಯರ್ನ ಪೂಜೆ ಮಾಡಿ ಭಕ್ತಿಯಿಂದ ರಾಯರ್ ಫೋಟೋ ತಗೊಂಡ್ಬನ್ನಿ. ನಾನು ಹೇಳ್ಕೊಟ್ಟಂಕ ಪೂಜೆದಂಗ್ ಮಾಡಿದ್ರೆ ನೋಡಿ, ನಿಮ್ಗೆ ಬಿಡುವಿದ್ದಾಗ ಅಲ್ಲಿ ಎಲ್ಲಾದ್ರೂ ರಾಯರ್ ಮಠ ಇದ್ರೆ ರಾಯರ್ ಮಠಕ್ಕೆ ಹೋಗಿ ಬನ್ನಿ. ಮತ್ತೆ ಬಿಡುವಿದ್ದಾಗ ಮಂತ್ರಾಲಯದಲ್ಲಿ ಪುಣ್ಯಕ್ಷೇತ್ರ ಆ ಜಾಗಕ್ಕೆ ಹೋಗಿ ಬನ್ನಿ ಸ್ವಾಮಿ, ನಿಮ್ಗೆ ಇನ್ನೂ ಒಳ್ಳೇದಾಗುತ್ತೆ. ನಾನು ಇಂಥದ್ದು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ, ನಾನು ಕೆಟ್ಟದಾಗಿ ಏನಾದ್ರು ತಿಳಿಸ್ಕೊಡ್ತಾ ಇದ್ದೀನಿ ಸ್ವಾಮಿ? ಇಲ್ಲ ಸ್ವಾಮಿ, ಇಲ್ಲ ಬಿಡಿ, ಇಲ್ಲ ಬಿಡಿ, ಇಲ್ಲ ಬಿಡಿ. ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ. ಪಾಪ ಕೆಟ್ಟದಾಗೆಲ್ಲ ನೀವು ಯಾವತ್ತೂ ನಮಗೆ ಇದು ಮಾಡಿಲ್ಲ, ದಾರಿನೂ ತೋರಿಸಿಲ್ಲ. ಆಮೇಲೆ ದುಡ್ಡಿನ ಆಸೆ ಅಂತ ನೀವು ಯಾವತ್ತೂ ನಮ್ಮ ಹತ್ರ ಕೇಳೇ ಇಲ್ಲ. ಅದಕ್ಕೆ ಅವನು ಏನೇನು ಹೇಳ್ತಾ ಇದ್ದಾನಂತೆ, ಬ್ಯಾಗ್ ಅಲ್ಲಿ ಶೂ ಇದೆ, ಅದು ಇದೆ ಅಂತ. ಅಲ್ಲ ಸ್ವಾಮಿ, ಎಲ್ಲಿದೆ ಸ್ವಾಮಿ? ಒಬ್ಬ ರಾಯರ ಭಕ್ತನಾಗಿ ನಾನು ಇಲ್ಲಿ ಒಬ್ಬ ರಾಯರ ಭಕ್ತ. ಇಲ್ಲಿ ನಾನು ಗುರುಗಳಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗುರುಗಳಲ್ಲ. DSS ಗುರು ಅಂದ್ರೆ ದೇವರ ಸೇವಕನಾದ ಸಂತೋಷ. ಇದು ಸರಿ ಸ್ವಾಮಿ, ಸರಿ, ಗೊತ್ತಾಯ್ತು ಸ್ವಾಮಿ, ಗೊತ್ತಾಯ್ತು. ಅದಕ್ಕೆ ಜನಗಳು ಹೇಳ್ತಾ ಇದ್ದಾರೆ, ಗುರುಗಳಲ್ಲಪ್ಪ, ಗುರುಗಳು ಆಗುವಷ್ಟು ನನ್ನ ಯೋಗ್ಯತೆ ಇಲ್ಲ ನನ್ನಲ್ಲಿ, ನಾನು ಅವ್ರ ಕಾಲಲ್ಲಿ ಇರ್ತಕ್ಕಂಥ ಧೂಳಿಗೂ ಸಮ ಇಲ್ಲ ನಾನು. ಅದಕ್ಕೆ ನೀವು ನಂಬಬೇಕಾಗಿರೋದು ಗುರು ರಾಘವೇಂದ್ರ ಸ್ವಾಮಿ ಅವರನ್ನು ಮಾತ್ರ ನಂಬಿ. ಎಲ್ಲಾ ಗುರುಗಳು, ಎಷ್ಟು ಜನಗಳು ಗುರುಗಳಿದ್ದಾರೆ, ಅವ್ರ ಕಾಲಿಗೆ ಧೂಳಿಗೂ ಸಮ ನಾನಿಲ್ಲ. ನೀವು ಪೂಜಿಸಬೇಕಾಗಿರೋದು ಗುರುಗಳನ್ನ, ದೇವರನ್ನ. ನೀವು ಮಾಡ್ತಾ ಇದ್ರಲ್ಲ ಸ್ವಾಮಿ, ಅದೇ ನಮಗ್ ಮುಖ್ಯ ಸ್ವಾಮಿ. ನೀವು ಯಾರಿಗೆ ಹೇಳ್ತಾ ಇದ್ದೀನಿ ಸ್ವಾಮಿ, ಒಂದು ವಿಚಾರದಲ್ಲಿ ಇವತ್ತು ಮನೆಗೆ ಕರೆದು, ಯಾಕಮ್ಮ ನಾನು ಕಾಲ್ ಪೂಜೆ ಮಾಡ್ತೀನಿ ಅಂದ್ರೆ, ನಾನು ದೇವರಲ್ಲ ಗುರುಗಳಲ್ಲ ಅಲ್ಲ ಅಂತ ಹೇಳಿದಾಗ, ಸ್ವಾಮಿ ನನ್ಗ ಪವಾಡ ಆಗಿದೆ ಸ್ವಾಮಿ, ನನಗೆ ಕ್ಯಾನ್ಸರ್ ಕಮ್ಮಿ ಆಗಿದೆ, ನನಗೆ ಅದೇ ರೀತಿಯಾಗಿ ನನ್ನ ಮಕ್ಕಳು ಮದುವೆ ಆಗಿದೆ, ಇವತ್ತು ನನಗೆ TB ಇತ್ತು ಕಮ್ಮಿ ಆಗಿದೆ, ಇವತ್ತು ನನಗೆ ಇಷ್ಟು ಸಾಲ ಇತ್ತು ಕಮ್ಮಿ ಆಗಿದೆ, ಅದನ್ನೆಲ್ಲ ಮುಕ್ತಿ ಮಾಡಿದ್ರೆ ನಾನು 3 ವರ್ಷ 4 ವರ್ಷ 8 ವರ್ಷ 10 ವರ್ಷದಿಂದ ಆಗ್ಲಾರ್ದಂತ ಕೆಲಸ ಇವತ್ತು ರಾಯರ ಬಗ್ಗೆ ಪೂಜೆ ವಿಧಾನವನ್ನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನನಗೆ ಪವಾಡ ಆಗಿದೆ. ನನಗೆ ರಾಯರಂದ್ರೆ ಗೊತ್ತಿರ್ಲಿಲ್ಲ ಅಂತ ಎಷ್ಟೋ ಜನಗಳು ತಾಯಿಂದ್ರೆ ಹೇಳ್ತಿರ್ತಾರೆ. ಅವರೆಲ್ಲರೂ ಇವತ್ತು ನನಗೆ ಫೋನ್ ಮಾಡಿ ರಾಯರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಇವತ್ತಿಗೂ ಪೂಜೆ ಬಿಟ್ಟಿಲ್ಲ. ಅವರು ಇವತ್ತಿಗೂ ಪೂಜೆ ಮಾಡ್ತಾ ಇದ್ದಾರೆ. ಪವಾಡ ಆದ್ರೂ ಪೂಜೆ ಮಾಡ್ತಾ ಇದ್ದಾರೆ. ಅವ್ರು ಕರೆದು ನನಗೆ ಕಾಲ್ ಪೂಜೆ ಮಾಡ್ಬೇಡಮ್ಮ ಅಂತ ಕೇಳಿದ್ರೆ, ನನಗೆ ನಿಮ್ ಪೂಜೆ ಮಾಡಿದ್ರೆ ನನಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ, ಅವ್ರು ಅಷ್ಟೊಂದು ಜನಗಳು, ತಾಯಿ ನಾನು ನೋಡಮ್ಮ ಗುರುಗಳು ಅಂತ ಹೇಳಿ ಮಾಡ್ಬೇಡ, ನಿನ್ನ ಮಗ ಅಂದ್ಕೊಂಡು ಮಾಡ್ಬೇಕಾದ್ರ ಅಂತ ಹೇಳಿ ಅವ್ರ ಪಾದ ಪೂಜೆ ಮಾಡಿದ್ದಾರೆ. ಅಂತದ್ರ ಮೇಲೆ ನೀವು ಕೆಟ್ಟದಾಗಿ, ನಾನು ಏನೋ ಬರೀ ಶ್ರೀಮಂತರ ಮನೆಗೆ ಮಾತ್ರ ಹೋಗ್ತೀನಂತೆ, ಎಷ್ಟು ಜನಗಳು. ಸ್ವಾಮಿ ನಾವೇ ಬಡವರು, ನಮಗ್ ನೀವು ರಥ ಹೇಳ್ಕೊಟ್ರಲ್ಲ ಸ್ವಾಮಿ. ಹೌದು, ಇದಕ್ಕೆ ಬೇರೆ ಶ್ರೀಮಂತರು ಬಡವ ಅನ್ನೋದು ಏನ್ ಬಂತ ಹೇಳಿ ಇಲ್ಲಿ. ಆಯ್ತು ಸ್ವಾಮಿ, ಇವತ್ತು ನಿಮ್ಮ ಹತ್ರ ಏನಾದ್ರು ದುಡ್ಡು ತಗೊಂಡಿದ್ದೀನಾ? ಏನು ತಗೊಂಡಿಲ್ಲ. ಪಾಪ 10 ರೂಪಾಯಿ ತಗೊಂಡಿಲ್ಲ ಬಿಡಿ. ಆ ಬೆತ್ತದೂ ನೀವು ಅವತ್ತು ಫೋನ್ ಪೇ ಮಾಡ್ಬಿಟ್ರಿ. ಹೌದು, ಎಲ್ಲರಿಗೂ ನಾನು ನೋಡಿದ್ವಿ ಸ್ವಾಮಿ. ನಾನು ಫೋನ್ ಪೇ ಮಾಡ್ತೀನಿ ಸ್ವಾಮಿ ಅಂತ ನಾನು ಎಷ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಬೇಡ ಬೇಡ ಕುಡ್ದು ನೀವು ಮಾಡೇಬಾರ್ದು, ಯಾವ್ದೇ ಕಾರಣಕ್ಕೂ ನೀವು ಮಾಡಬಾರ್ದು ಅಂದ್ಬಿಟ್ಟು ಅವ್ರಿಗೆ ನೀವು ಫೋನ್ ಪೇ ಮಾಡ್ಬಿಟ್ಟು ಅದನ್ನ ನನಗೆ ಸ್ಕ್ರೀನ್ ಶಾಟ್ ಕಳ್ಸಿಬಿಟ್ರಿ. ಪಾಪ ನೀವು ಅವ್ರು ಕೊಡಬಾರ್ದು, ನಾನ್ ಕೊಡ್ತೀನಿ. ನಾನು ಯಾರು ಸ್ವಾಮಿ? ನನಗೇನ್ ಗೊತ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗಬೇಕು. ನಾನು ಬಂದಿರೋದು ಲೋಕ ಕಲ್ಯಾಣಕ್ಕೋಸ್ಕರ ಸಣ್ಣದಾಗಿ ಒಂದು ಸೇವೆ ಮಾಡ್ತಾ ಇದ್ದೀನಿ. ಎಷ್ಟೋ ಜನಗಳು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಆದ್ರೆ ಅದರಲ್ಲೂ ಒಬ್ಬ ನಾನು ಸಣ್ಣವನು ಅಂತ ಅನ್ಕೊಳ್ಳಿ. ನಾನು ತಪ್ಪಾಗಿ ರಾಯರ್ನ ಪೂಜೆ ಮಾಡಿ ಅಂತ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ರಾಯರ್ನ ಒಲಿಸ್ಕೊಳ್ಳಿ, ನಿಮ್ಗೆ ಬೇಗ ಅನುಗ್ರಹ ಆಗುತ್ತೆ. ಮಠಕ್ಕೆ ಹೋಗಿ ಬನ್ನಿ, ರಾಯರ್ ಮಠಕ್ಕೆ ಹೋಗಿ ಬನ್ನಿ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅಂತ ಕಳಿಸ್ಕೊಡ್ತಾ ಇದ್ದೀನಿ. ಅಂತದ್ರಲ್ಲೂ ನನ್ನ ಮೇಲೆ ಕೆಟ್ಟದ ಅಪಪ್ರಚಾರ ಮಾಡ್ತಾ ಇದಾರಲ್ಲ ಸ್ವಾಮಿ. ಇಲ್ಲ ಬಿಡಿ ಸ್ವಾಮಿ, ತಪ್ಪಾಯ್ತು ಸ್ವಾಮಿ. ಆ ತರ ಮುಂದಕ್ಕೆ ಆಗಲ್ಲ ಬಿಡಿ ಸ್ವಾಮಿ, ಮುಂದಕ್ಕೆ ಆಗದಂಗ ಆಗುತ್ತೆ ಎಲ್ಲಾನು.
ಏನೋ ನೆನಪಿಟ್ಕೊಳ್ಳಿ ನಿಮ್ ನೆನಪಿಟ್ಕೊಳ್ಳಿ, ಇದು 1ನೇ ಕಂಟಕ, ಇನ್ನೂ 2 ಕಂಟಕ ಇದೆ. 9 ತಿಂಗಳೊಳಗಡೆ ಇನ್ನೊಂದು ಬರುತ್ತೆ, ಇನ್ನೊಂದು 3 ರಿಂದ 6 ತಿಂಗಳೊಳಗಡೆ ಇನ್ನೂ 2 ಕಂಟಕ ಇದೆ ನನಗೆ. ನಾನೇ ಓಹೋ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಓಹೋ ಆಯ್ತಾ? ಸರಿ ಸ್ವಾಮಿ ಸರಿ. ನಾನು ಓಪನ್ ಆಗಿ ಬೇರೆಯವ್ರದ್ದು ಹೇಳ್ತೀನಿ, ನಂದು ಹೇಳ್ಕೊಂತೀನಿ. ಆದ್ರೆ ನಾನು ಹೇಳ್ತೀನಿ ಏನಂದ್ರೆ ಆ ಜ್ಞಾನದಲ್ಲಿ ಕುತ್ಕೊಂಡಾಗ ನನಗೆ ಗೊತ್ತಾಗಿರುತ್ತೆ ಅಷ್ಟೇ. ಆದ್ರೆ ಸರಿ ಸ್ವಾಮಿ ನಾನು ಇಲ್ಲಿ ದೇವರಲ್ಲ, ಗುರುಗಳಲ್ಲ. ನಾನು ನಿಮ್ಮಾಗೆ ರಾಯರ್ ಭಕ್ತ ಭಕ್ತ ಭಕ್ತ. ಸರಿ ಸ್ವಾಮಿ ಸರಿ. ಏನೋ ನಿಮಗೆ ನಮಗಿನ್ನ ರಾಯರು ಅತಿ ಸ್ವಲ್ಪ ಯಥೇಚ್ಛವಾಗಿ ಒಲಿದಿದ್ದಾರೆ. ಹಾ, ಆಯ್ತು ಸ್ವಾಮಿ. ರಾಯರ ದೃಷ್ಟಿ ನಿಮ್ಮ ಮೇಲೆ ಜಾಸ್ತಿ ಇದೆ ಸ್ವಾಮಿ. ಇರ್ಲಿ. ಹಂಗಾಗಿ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂಡೆ, ತಪ್ಪಾಯ್ತು ಅಂತ ಕೇಳ್ಕೊಂಡೆ ಸ್ವಾಮಿ. ತಪ್ಪಾಯ್ತು ಅಂತ ಕೇಳ್ಬಾರ್ದು. ನೀವು ತಪ್ಪಾಯ್ತು ಅಂತ ಅನ್ನೋಕಿನ ರಾಯರ ಹತ್ರ ಹೋಗಿ ಬನ್ನಿ ಒಂದ್ಸತಿ. ಆಯ್ತು ಸ್ವಾಮಿ, ಇಷ್ಟಲ್ಲ ಶೀಘ್ರದಲ್ಲೇ ಸ್ವಾಮಿ, ಆಯ್ತು. ಶೀಘ್ರದಲ್ಲೇ. ಏನೋ ಗೊತ್ತಿಲ್ಲ, Instagram ವಿಡಿಯೋ ಅದು ಇದು ನೋಡ್ತಾ ನೋಡ್ಬಿಟ್ಟು. ಆ ವ್ಯಕ್ತಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಬೀಸಾಕಿ, ಅವನ್ನ ಫಾಲೋ ಮಾಡ್ತಾ ಇದ್ರಲ್ಲ. ಸ್ವಾಮಿ ನಾನು ನೆನ್ನೆ ರಾತ್ರಿನೇ ಗೊತ್ತಾಗ್ಬಿಡ್ತು ನನಗೆ. ಹಾ, ಅಲ್ಲ, ರಾಯರ ಭಕ್ತರನ್ನ ಪೂಜೆ ಮಾಡೋ ವಿಧಾನನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅವನು ಹಾಳು ಮಾಡ್ತಾ ಇದ್ದಾನೆ ಅಲ್ಲಿ, ನಿಜ. ಅವ್ನು ಹಾಳು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ದಯವಿಟ್ಟು ರಾಯರ್ ಭಕ್ತ 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 ಅಂತ ಹೇಳ್ತಾ ಇದ್ದಾನಲ್ವಾ. ಭಕ್ತರಂದ್ರೆ ರಾಯರ್ ಭಕ್ತರನ್ನ ಯಾರು ನಂಬೇಡಿ ನೀವು, ಪೂಜೆ ಮಾಡಬೇಡಿ ನೀವು ಅಂತ ಹೇಳ್ತಾನಲ್ವಾ. ಯಾವ ಬಗ್ಗೆ ಹೇಳ್ತಾನ ಆ ವ್ಯಕ್ತಿ? ರಾಯರ್ನ ಪೂಜೆ ಮಾಡೋ ಅಂತ ಹೇಳ್ಕೊಡೋದು ತಪ್ಪೇನು? ನಾನು ಇಲ್ಲ ಸ್ವಾಮಿ, ಅದು ಹೆಂಗ್ ಯಾವ ಬಾಯಲ್ಲಿ ಹೇಳೋಣ ಹೇಳಿ, ಪೂಜೆ ಮಾಡಬೇಡಿ ಅಂತ ಹೇಳಿದೀರಾ ಅನ್ಬಿಟ್ಟು. ಅಲ್ಲ, ನಾನು ಹೇಳ್ಕೊಟ್ಟಿರೋದು ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ರಾಯರ್ನ ಒಲಿಸ್ಕೊಳ್ಳಿ, ಮನುಷ್ಯರ ಪಾದ ಹಿಡಿಬೇಡಿ, ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡೀರಿ. ನೀವು ಅವ್ರ ಗುರುಗಳ ಪಾದ ಹಿಡಿದು ಬಿಟ್ರೆ ನೀವೆಲ್ಲೋ ಹೋಗ್ಬಿಡ್ತೀರಾ. ನಾನು ಯಾವತ್ತೂ ಒಂದೇ ಮಾತು, ರಾಯರು 1 ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದಾರೆ. ಅದರಲ್ಲೂ 1 ಹೊತ್ತಲ್ಲಿ ಅರ್ಧ ಹೊತ್ತು ಊಟ ಮಾಡಿದ್ದಾರೆ. ಅವ್ರ ಕಷ್ಟ ನನ್ನಲ್ಲೇ ಮುಕ್ತಿ ಆಗ್ಲಿ, ನನ್ನ ನಂಬ್ಕೊಂಡು ಬಂದಂತ ಭಕ್ತಾದಿಗಳು ಯಾರು ಹಸುವಿನಿಂದ ಇರಬಾರ್ದು ಅಂತೇಳಿ ಇವತ್ತಿಗೂ ಅನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಂಡ್ ಬರ್ತಾ ಇದೀವಿ ನಾವೆಲ್ಲರೂ. ಹೌದು ಸ್ವಾಮಿ, ಸತ್ಯ ಸ್ವಾಮಿ. ನಿಮ್ಮ ಮಾತು ಅಕ್ಷರ ಸಹಿತನೋ ಅಕ್ಷರನೋ ಸತ್ಯ ಸ್ವಾಮಿ. ಅದಕ್ಕೆ ಇರ್ಲಿ ಸ್ವಾಮಿ. ಸುನೀಲ್ ಸ್ವಾಮಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅನುಗ್ರಹ ಇವತ್ತು ರಾಯರ್ ಪವಾಡ ಇದೇ ನಿಮ್ಮ ಪವಾಡ. 20 ಲಕ್ಷದ ಜಾಗ ತಗೊಂಡಿದ್ದೀರಾ, 2 ಲಕ್ಷದ ಸಾಲವನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಹೌದು ಸ್ವಾಮಿ. ಆಯ್ತು, ಇದೇ ರಾಯರ್ ಪವಾಡ. ನೋಡಿ ರಾಯರ್ ಪವಾಡ ಹೇಗಿರುತ್ತೆ. 20 ಲಕ್ಷದ ಸೈಟ್ ಅನ್ನು ಖರೀದಿ ಮಾಡ್ಕೊಂಡಿದ್ರೆ ಎಷ್ಟು ವರ್ಷದಿಂದ ಅನ್ಕೊಂಡಿದ್ರಿ ನೀವು ತಗೋಬೇಕು ಅಂತ? ಆಗ್ತಾ ಇರ್ಲಿಲ್ಲ ಸ್ವಾಮಿ, ತುಂಬಾ ವರ್ಷದಿಂದ ಆಗ್ತಿರ್ಲಿಲ್ಲ. ಇವಾಗ 9 ವಾರ ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ಈ ತರದಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ನಿಮಗೆ ಪವಾಡ ಆಗುತ್ತೆ ಅಂತ ಹೇಳಿದಾಗ ನಿಮಗೆ ಪವಾಡ ಆಯ್ತಲ್ವಾ ಇವಾಗ? ಸತ್ಯ ಸ್ವಾಮಿ, ಸತ್ಯ. 20 ಲಕ್ಷದ ಸೈಟು ಮತ್ತೆ 2 ಲಕ್ಷ ಸಾಲ ಕ್ಲಿಯರ್, ಮತ್ತೆ ಇವತ್ತು ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ ನಿಮ್ದು. ಚೆನ್ನಾಗಿ ಆಗ್ತಿದೆ ಸ್ವಾಮಿ. ಅದಕ್ಕೆ ನೋಡಿ, ಕೆಟ್ಟ ಹುಳ ಒಂದು 10 ಹಣ್ಣು ಇಟ್ಕೊಂಡಿರ್ತೀವಿ. 10 ಹಣ್ಣಲ್ಲಿ 1 ಹಣ್ಣು ಕೊಳತೋಗಿತ್ತಂದ್ರೆ 9 ಹಣ್ಣು ಕೊಳತೋಗ್ಬಿಡುತ್ತೆ. ನಿಜ ನಿಜ ಸ್ವಾಮಿ, ನಿಜ. ಆ 1 ಹಣ್ಣು ಕೊಳತು ಹೋಗಿರೋದು ತೆಗೆದಿಟ್ಬಿಡಿ, 9 ಹಣ್ಣು ಚೆನ್ನಾಗಿರುತ್ತೆ. ಆ ಹಣ್ಣು ಕೊಳತೋಗಿರೋನು ಇಟ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಮ ಎಲ್ಲಾ ಹಣ್ಣುಗಳು ಕೊಳತೋಗ್ಬಿಡುತ್ತೆ. ನೆಕ್ಸ್ಟ್ ನಿಮ್ಗೆ ತಿನ್ನೋಕೆ ಇರುವುದಿಲ್ಲ. ಇಲ್ಲ ಸ್ವಾಮಿ, ಇನ್ನೊಂದ್ಸತಿ ಆತರ ಆಗಲ್ಲ ಬಿಡಿ ಸ್ವಾಮಿ. ಆಯ್ತು. ಅಂತ ವ್ಯಕ್ತಿಗಳನ್ನೆಲ್ಲ ನಂಬಬೇಡಿ. ರಾಯರ್ನ ನೋಡಿ, ರಾಯರ್ನ ನಂಬಿ ನೀವು ರಾಯರ್ ಮಠಕ್ಕೆ ಹೋಗಿ ಬನ್ನಿ. ಅಲ್ಲಿ ಅರ್ಚಕರು ಇರ್ತಾರೆ ನೋಡಿ, ಅರ್ಚಕರ ಕೈಯಿಂದ ಮಂತ್ರಾಕ್ಷತೆ ಇಸ್ಕೊಂಡ್ ಬನ್ನಿ. ಅವ್ರ ಅರ್ಚಕರು ಗುರು ರಾಘವೇಂದ್ರ ಸ್ವಾಮಿ ಅವರು ಆಶೀರ್ವಾದ ಮಾಡಿರ್ತಾರೆ ಮಂತ್ರಾಕ್ಷತೆಗೆ. ಅರ್ಚಕರು ಮಂತ್ರಾಕ್ಷತೆ ಕೊಡ್ತಾರಲ್ಲ, ತಗೊಂಡ್ ಬಂದ್ರೆ ನಿಮ್ಮ ಜೀವನನೇ ಪವಾಡ ಆಗ್ಬಿಡುತ್ತೆ. ಹೌದು, ಸತ್ಯ ಸ್ವಾಮಿ, ಸತ್ಯ. ಆಯ್ತಾ? ನಿನ್ನೆ ನೋಡಿದ್ರ ಎಷ್ಟು ಜನಗಳು ಪವಾಡ ಆದವ್ರೆ. ನಾನು ಯಾರಿಗೂ ಏನು ಹೇಳಿಲ್ಲ, ಪವಾಡ ಆದವ್ರೆ ಬಂದಿದ್ದಾರೆ. ಇನ್ನ ತುಂಬಾ ರಾತ್ರಿ ಬೇಜಾರಾಯ್ತು ಸ್ವಾಮಿ. ಪವಾಡ ಆಗಿರೋರೆಲ್ಲ ಪಾಪ ಬಂದಿದ್ದಾರೆ. ನಮಗೂ ಆಗಿದೆ, ಆಗಿಲ್ಲ ಅಂತ ಹೇಳಿದ್ರೆ ಏನೋ ನಾವು ಇದು ಮಾಡಬಹುದು. ಪವಾಡ ಆಗಿದೆ, ಎಲ್ಲ ಆಗಿದೆ, ಪೂಜೆನೂ ಮಾಡಿದೀವಿ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ವಾಮಿ. ಆ ವ್ಯಕ್ತಿನ ನಂಬಿದಿರ ಅಷ್ಟೇ ನೀವು. ಇಲ್ಲ ಸ್ವಾಮಿ, ಇಲ್ಲ, ತಪ್ಪಾಯ್ತು ಸ್ವಾಮಿ. ಆಯ್ತು, ಇನ್ನು ಮುಂದೆ ಕೆಟ್ಟದ್ದನ್ನು ಮಾತ್ರ ಬಿಟ್ಬಿಡಿ, ಒಳ್ಳೇದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಯ್ತು ಸ್ವಾಮಿ, ಖಂಡಿತ. ನಿಮ್ಗೆ ಗುರು ರಾಘವೇಂದ್ರ ಸ್ವಾಮಿ ಅವರು ಬೆಳಕಿಡ್ದಿದ್ದಾರೆ. ತುಪ್ಪದ ದೀಪವನ್ನು ಹಚ್ಕೊಂತ ಹೆಂಗ್ ಹಚ್ಚಿದಿರ ಅದು ನಿಮ್ಗೆ ಬೆಳಕು ಕಾಣ್ತಾ ಇರುತ್ತೆ. ಸತ್ಯದ ದಾರಿಯಲ್ಲಿ ಹೋಗಿ. ಸತ್ಯ ಸ್ವಲ್ಪ ದಿನ ಕಹಿ ಆಗಿರ್ಬಹುದು, ಆ ಸತ್ಯಕ್ಕೆ ಯಾವತ್ತೂ ಕೊನೆ ಇಲ್ಲ. ಜಯ ಖಂಡಿತ ಇದ್ದೇ ಇರುತ್ತೆ, ಕೊನೆ ಇಲ್ಲ ಅದಕ್ಕೆ. ಅದಕ್ಕೆ ಜಯ ಇದ್ದೇ ಇರುತ್ತೆ. ಇವು ಸುಳ್ಳು ಹೇಳ್ಕೊಂಡ್ ಬಂದಂತ ವ್ಯಕ್ತಿಗೆ ಆದಷ್ಟು ಬೇಗ ಮುಕ್ತಿ ಸಿಗುತ್ತೆ. ಕಾದು ನೋಡಿ. ಆಯ್ತು ಸ್ವಾಮಿ, ಖಂಡಿತ ಸ್ವಾಮಿ. ನಾವು ಅವನಿಗೆ ಬೈಯೋದು ಬೇಡ, ಯಾಕಂದ್ರೆ ಅವ್ರ ತಂದೆ ತಾಯಿ ಇರ್ತಾರೆ. ನಾವು ಅವ್ನಿಗೆ ಬೈದ್ ಬಿಟ್ರೆ ಅವ್ರ ತಂದೆ ತಾಯಿ ಅವರು ಎಷ್ಟು ನೊಂದ್ಕೊಂತಾರೆ. ಅವ್ನಿಗೆ ಬೈದ್ ನೋಡಿ, ನಿಮ್ದು ಎಂತ ಒಂಥರ ಕರ್ಳು ನೋಡಿ ಸ್ವಾಮಿ, ಹೆಂಗೆರಳು ಅಂತಾರಲ್ಲ ನೋಡಿ, ಅವ್ರ ತಂದೆ ತಾಯಿ ಬೇಜಾರ್ ಮಾಡ್ಕೊಂತಾರೆ ಅನ್ಬಿಟ್ಟು ನೀವ್ ಹೇಳ್ತಿದ್ರ ಪಾಪ. ಆಯ್ತು, ಬೇಡ. ಯಾರಿಗೆ ಇರೋ ನಮ್ಗೆ ಎಷ್ಟೇ ದುಶ್ಮನ್ ಆದ್ರೂ ಅವ್ರಿಗೆ ಬೈಯೋದು ಬೇಡ. ಸ್ವಲ್ಪ ಏನೋ ಕರೆದ್ ಬಿಟ್ಟು ಸ್ವಲ್ಪ ಮಾತುಕತೆ ಮಾತಾಡಿ ಕಳಿಸಿ ಅಂತ ಹೇಳಿದೀನಿ ಅಷ್ಟೇ ಹೊರ್ತು ಅವ್ನ ಮೇಲೆ ಏನೋ ಮಾಡೋದು ಬೇಡ. ಯಾಕಂದ್ರೆ ಅವ್ರಿಗೂ ತಂದೆ ತಾಯಿ ಇರ್ತಾರಲ್ವಾ. ಹೌದು ಸ್ವಾಮಿ, ಸತ್ಯ ಸ್ವಾಮಿ. ಪಾಪ ನೋಡಿ, ಎಷ್ಟು ನೀವು ಒಳ್ಳೆ ತಂದಲ್ಲಿ ಹೇಳ್ತಾ ಇದೀರಾ. ಅದಕ್ಕೆ ಇರ್ಲಿ. ಅವೆಲ್ಲ ಕೆಟ್ಟಗಳಿಗೆಲ್ಲ ಬಂದಿರುತ್ತೆ, ಅವರೆಲ್ಲ ಮಾಡಿರ್ತಾರೆ ಅಷ್ಟೇ. ಅವ್ರು ಬೇಕಂತ ಮಾಡಿರಂಗಿಲ್ಲ. ಒಳ್ಳೇದಾಗ್ಲಿ. ಇನ್ನು ಮುಂದಾದ್ರೂ ರಾಯರ್ನ ಪೂಜೆ ಮಾಡಿ ಅಂತ ತಿಳಿಸ್ಕೊಡೋಣ. ಎಲ್ಲಾರ ಪವಾಡಗಳನ್ನು ಹಾಕೋಣ. ಎಲ್ಲಾರ್ಗೂ ಒಂದು ಅರ್ಥ ಆಗುತ್ತೆ. ಇದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಸ್ವಾಮಿ, ನಿಮ್ ಪವಾಡ ಆಗಿರೋದು. ಖಂಡಿತವಾಗ್ಲು ಸ್ವಾಮಿ, ಖಂಡಿತವಾಗ್ಲು ನಿಮ್ ಪವಾಡ ಆಗಿರೋದು ನಿಜವಲ್ವಾ? ಸತ್ಯಕ್ಕೆ ಇನ್ನೊಂದು ಮಾತಿಲ್ಲ ಸ್ವಾಮಿ, ಇನ್ನೇನ್ ಹೇಳಕ್ಕಾಗತ್ತ ನಾನು ಹೇಳ್ರಿ. ಒಂದು ಸೈಟ್ ತಗೊಂಡಿದ್ದೀರಾ, ಮತ್ತೆ 2 ಲಕ್ಷ ಸಾಲ ಕ್ಲಿಯರ್ ಆಗಿದೆ, ನಿಮ್ ಬಿಸ್ನೆಸ್ ಚೆನ್ನಾಗಿದೆ. ಇದೇ ರಾಯರ್ ಪವಾಡ. ಇದೇ ಸ್ವಾಮಿ ರಾಯರ್ ಪವಾಡ.
ಆಯ್ತು ಸ್ವಾಮಿ. ಒಳ್ಳೇದಾಗ್ಲಿ. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಂದೆ ತಾಯಂದಿರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಈ ವಿಡಿಯೋ ಸರಿ ಸ್ವಾಮಿ. ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ 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 ಶ್ರೀರಾಮ್, ಶ್ರೀರಾಮ್. ಜೈ ಜೈ ಶ್ರೀರಾಮ್.